ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಫ್ಯಾಮಿಲಿ ಸಮೇತ ನನ್ನ ತಂಗಿ ಮಗಳ ನಾಮಕರಣ ಹಾಗೂ ತಲೆ ಕೂದಲ ಕಾರ್ಯಕ್ರಮಕ್ಕೆ ಫ್ಯಾಮಿಲಿ ಸಮೇತ ಹೊರಟಿದ್ದೀವಿ. ಈ ಕಾರ್ಯಕ್ರಮವು ಊರಿನ ದೇವಸ್ಥಾನದಲ್ಲಿ ಕುಟುಂಬದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಬಹಳ ಸಂಭ್ರಮದಿಂದ ನಡೆಯಿತು. ಎಲ್ಲ ಕುಟುಂಬದವರು ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ಈ ದೇವಸ್ಥಾನ ಇರೋದು ಶಿರಾ ತಾಲೂಕಿನ ಉಜ್ಜನಕುಂಟೆ ಗ್ರಾಮದ ಲಕ್ಷ್ಮೀ ದೇವಸ್ಥಾನ. ನೋಡಿ, ದೇವಸ್ಥಾನಕ್ಕೆ ತಲುಪಿದ ಮೇಲೆ ಪಾಪು ನಾಮಕರಣಕ್ಕೆ ಸುಂದರವಾಗಿ ಡೆಕೋರೇಷನ್ ಕೂಡ ಸಿದ್ಧತೆ ಆಗಿತ್ತು. ಸಿಂಪಲ್ ಆಗಿದ್ರು ಕೂಡ ತುಂಬ ಚೆನ್ನಾಗಿತ್ತು. ಕುಟುಂಬ ಸಮೇತವಾಗಿ ಹೋಗಿ ದೇವರ ದರ್ಶನ ಪಡೆದು ಪೂಜೆ ಮುಗಿಸ್ಕೊಂಡು ಬಂದ್ವಿ. ನೋಡಿ, ಇದೇ ಲಕ್ಷ್ಮೀ ದೇವಸ್ಥಾನ. ಇವರೆಲ್ಲ ನಮ್ಮ ಕುಟುಂಬದವರು. ದೇವ್ರ ದರ್ಶನ ಆದಮೇಲೆ ಹೊಟ್ಟೆ ಬೇರೆ ಚೆನ್ನಾಗಿ ಹಶು ಆಗ್ಬಿಟ್ಟಿತ್ತು. ಮಾರ್ನಿಂಗ್ ಟಿಫನ್ ಮಾಡೋಣ ಅಂತ ಕುತ್ಕೊಂಡಿದ್ದೀವಿ. ಚಿತ್ರಾನ್ನ ತಿಂಡಿ ತಿಂದು ಎಲ್ಲರೂ ಬಂದ್ವಿ. ಇವರು ನಮ್ಮ ಕೊನೆ ಚಿಕ್ಕಮ್ಮ. ಇವರು ನನ್ನ ಸೋದರ ಮಾವನ ಮಗಳು ಅಮೂಲ್ಯ ಅಂತ. ಇವಳೇ ನೋಡಿ ನನ್ನ ಮುದ್ದಿನ ಮಗಳು, ನನ್ನ ತಂಗಿ ಮಗಳು. ಇವಳದೇ ಇವತ್ತು ನಾಮಕರಣ ಮತ್ತು ತಲೆ ಕೂದಲಿರೋದು. ಡೆಕೋರೇಷನ್ ಮಾತ್ರ ಸಿಂಪಲ್ ಆಗಿದ್ದರೂ ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದರು. ಚೆನ್ನಾಗಿತ್ತು. ನನಗೆ ಡೆಕೋರೇಷನ್ ಕೂಡ ಇಷ್ಟ ಆಯಿತು. ನೋಡಿ, ಇನ್ನೇನು ನಾಮಕರಣ ಮಾಡಬೇಕು, ಎಲ್ಲ ಸಿದ್ಧತೆ ಆಗಿದೆ. ಪಾಪುನ ಎತ್ಕೊಂಡಿರೋಳು ನನ್ನ ತಂಗಿ, ಅವರು ಅವ್ರ ಮಾವನ ಹೆಂಡ್ತಿ. ಮತ್ತು ಪಾಪುಗೆಲ್ಲ ಫೋಟೋಶೂಟ್ ಮಾಡಿಸಿದ್ವಿ. ಚಿಕ್ಕ ಮಗು ಅಲ್ವಾ, ತುಂಬ ಜನ ನೋಡಿ ತುಂಬ ಅಳ್ತಾಯಿದ್ಲು, ಕಿರಿಕಿರಿ ಮಾಡ್ತಿದ್ಲು. ಹಾಗೂ ಈಗ ಅದು ಇದು ತೋರಿಸ್ಕೊಂಡು ಹೇಳ್ಕೊಂಡು ಫೋಟೋಶೂಟ್ ಮಾಡಿಸಿದ್ವಿ ತಂದೆ ತಾಯಿ ಜೊತೆ. ಮತ್ತು ಅವಳು ಸಿಂಗಲ್ ಆಗಿ ಕೂಡ ಫೋಟೋಶೂಟ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಬಂತು. ಇವರು ನನ್ನ ತಂಗಿ ಮನೆಯವರು, ಅವಳು ನನ್ನ ತಂಗಿ. ಆ ನೆನಪುಗಳು ಕೂಡ ಸೆರೆ ಹಿಡಿದ್ವಿ. ತುಂಬ ಜನ ಕೂಡ ಸೇರಿದ್ರು. ನಾಮಕರಣ ಕಾರ್ಯಕ್ರಮ ಆರಂಭವಾಯಿತು. ಅವಳು ಪಾಪು ಅಳ್ತಿದ್ಲು. ಸೊ ಅವ್ರ ಮಾವನ ಹತ್ರ, ಸೋದರ ಮಾವನ ಹತ್ರ ಹೋಗೋಕ್ಕೆ ಸ್ವಲ್ಪ, ಹಾಗಾಗಿ ನನ್ನ ತಂಗಿನೇ ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ಲು. ಪಾಪು ಕೂಡ ಸಮಾಧಾನ ಆಗಿದ್ಲು. ಅವ್ರ ಸೋದರ ಮಾವ, ಅತ್ತೆ ಮತ್ತು ಸೋದರತ್ತೆ ಎಲ್ಲ ಸೇರಿ ಅವಳಿಗೆ ತೊಟ್ಟಲಿಗೆ ಹಾಕಿ 3 ಬಾರಿ ಕಿವಿಯಲ್ಲಿ ಹೆಸರನ್ನು ಹೇಳಿದರು. ಆರಾಧ್ಯ ಗೌಡ ಎಂಬ ಹೆಸರನ್ನು ನಾಮಕರಣ ಮಾಡಿದರು. ನಾಮಕರಣ ಆದಮೇಲೆ ನೇಮಿಂಗ್ ಬೋರ್ಡನ್ನು ಅನಾವರಣಗೊಳಿಸಿದರು. ಅವ್ರ ಪೇರೆಂಟ್ ಅಂದರೆ ನನ್ನ ತಂಗಿ ಗಂಡ. ಆಮೇಲೆ ಎಲ್ಲರಿಗೂ ಕಡಲೆ ಸಕ್ಕರೆ ಹಂಚಲಾಯಿತು. ಕುಟುಂಬದ ಎಲ್ಲರೂ ಮಗುವಿಗೆ ಆಶೀರ್ವಾದ ನೀಡಿ ಉಡುಗೊರೆಯನ್ನು ಕೂಡ ನೀಡಿದರು. ಸೋದರ ಮಾವ, 5 ಜನ ಅಜ್ಜಿಯರು ತಾತರು ಸೇರಿ ಮಗುವಿಗೆ ಚಿನ್ನದ ಉಂಗುರ, ಚಿನ್ನದ ಸರ, ಡ್ರೆಸ್ ಕೊಟ್ಟು ಶುಭ ಹಾರೈಸಿದರು. ನಾನು ಕೂಡ ನನ್ನ ಮಗಳಿಗೆ ಪ್ರೀತಿಯಿಂದ ಉಂಗುರ ಮತ್ತು ಡ್ರೆಸ್ ಕೊಟ್ಟು ಶುಭ ಹಾರೈಸಿದೆ. ನಂತರ ಎಲ್ಲರೂ ಸೇರಿ ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಎಲ್ಲರದು ಊಟ ಆದಮೇಲೆ ರೆಡಿಯಾಗಿದ್ದಾರೆ ತಾಯಿ ಮಗು ತಲೆ ಕೂದಲು ಸಮಾರಂಭಕ್ಕೆ. ಪಾಪು ತಲೆ ಮೇಲೆ ಕಲಶ ಇಟ್ಕೊಂಡು ನಾವು ತಲೆ ಕೂದಲಿಗೆ ಹೋಗೋಣ ಅಂತ ರೆಡಿಯಾಗಿ. ಊರಿಂದ ಆಚೆ ಒಂದು ಪೌಳಿ ಇದೆ. ಸುಮಾರು 1 ಕಿಲೋಮೀಟರ್ ಅಷ್ಟು ಆ ದೇವಸ್ಥಾನ ಇದೆ. ಇದೇ ನೋಡಿ ವೀರಪ್ಪ ದೇವಸ್ಥಾನ ಅಂತ. ಇಲ್ಲೇ ಅಂತೆ ಆ ಊರಲ್ಲಿ ತಲೆ ಕೂದಲು ಮಾಡಿದರೆ ಅಲ್ಲಿಗೆ ಬಂದು ಮಗುವಿನ ತಲೆ ಕೂದಲನ್ನು ದೇವರಿಗೆ ಸಮರ್ಪಿಸ್ತಾರೆ. ಸೊ ಹಾಗಾಗಿ ತಲೆ ಕೂದಲು ಆಗೋಕ್ಕೂ ಮುಂಚೆ ಪೂಜಾರಿ ಬಂದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿದರು. ಸೊ ನನ್ನ ಮಗಳು ಮತ್ತು ನನ್ನ ತಂಗಿ ಕೂಡ ರೆಡಿಯಾಗಿದ್ದಾರೆ. ಅವ್ರ ಯಜಮಾನರು ಕೂಡ ಪೂಜೆ ಎಲ್ಲ ಮಾಡಿದರು. ಸೊ ಅಲ್ಲಿವರೆಗೂ ನಾವೆಲ್ಲ ಸುಮ್ಮನೆ ಕೂತಿದ್ವಿ. ಸೊ ಮಗುನ ಕೈಯಿಂದ ಕೂಡ ಪೂಜೆ ಮಾಡಿಸಿದ್ರು. ಇಲ್ಲಿ ಕುಂತಿರೋದು ನನ್ನ ತಮ್ಮನ ಹೆಂಡ್ತಿ, ನಮ್ಮ ಕಸಿನ್ ಬ್ರದರ್ ಮನೆಯವರು. ಇಲ್ಲಿ ಸಂಪ್ರದಾಯದಂತೆ ಮಗುವಿನ ಮೊದಲ ತಲೆ ಕೂದಲನ್ನು ಸಮರ್ಪಿಸೋಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಪೂಜಾರಿ ಪೂಜೆ ಮುಗಿಸಿದ ನಂತರ ಮಗುವಿನ ಸಂಪೂರ್ಣ ತಲೆ ಕೂದಲನ್ನು ದೇವರಿಗೆ ಸಮರ್ಪಿಸಿದರು. ತಾಯಿ ಮಾತ್ರ ಸಂಪ್ರದಾಯದಂತೆ 3 ಕೂದಲನ್ನು ಕತ್ತರಿಸಿ ದೇವರಿಗೆ ಸಮರ್ಪಿಸಿದರು. ಅದಾದ ನಂತರ ತಾಯಿ ತವರು ಮನೆಯಿಂದ ತಂದ ಸೀರೆಯನ್ನು ಧರಿಸಿ ಸಂಪ್ರದಾಯದಂತೆ ಮಡ್ಲಕ್ಕಿ ಕಾರ್ಯಕ್ರಮ ನಡೆಯಿತು. ಮೊದಲು ತವರು ಮನೆಯವರು, ನಂತರ ಕುಟುಂಬದವರು ಮಡ್ಲಕ್ಕಿ ನೀಡಿದರು. ಇದಾದ ನಂತರ ಬಂಧುಗಳು ಬಂದು ಉಡುಗೊರೆ ನೀಡಿ ಮಗುವಿಗೆ ಆಶೀರ್ವಾದ ನೀಡಿದರು. ಅಲ್ಲಿ ತಲೆ ಕೂದಲು ಕಾರ್ಯಕ್ರಮ ಮುಗಿದ್ಮೇಲೆ ಊರಿಗೆ ಹೋಗಿ ಅವ್ರ ಮನೆಗೆ ಊಟ ಮುಗಿಸ್ಕೊಂಡು ವಾಪಸ್ಸು ನಮ್ಮ ಊರಿಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್